ಗ್ಯಾರಂಟಿ ನ್ಯೂಸ್ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ. ಆನ್ಲೈನ್ ಸುರಕ್ಷತೆಗೆ ಹೊಸ ಕ್ರಮಗಳನ್ನು ಪರಿಚಯ ಮಾಡ್ತಾ ಇದ್ರು ಕೂಡ ಹ್ಯಾಕರ್ಸ್ಗಳು ಅಷ್ಟೇ ಅಪ್ಡೇಟ್ ಆಗ್ತಿದ್ದಾರೆ. ಇದೀಗ ಹೊಸದಾಗಿ ಹ್ಯಾಕರ್ಸ್ಗಳು ಗೋಸ್ಟ್ ಪೇರಿಂಗ್ ಅನ್ನು ಹ್ಯಾಕಿಂಗ್ ವಿಧಾನವನ್ನ ಕಂಡುಹಿಡಿದಿದ್ದಾರೆ. ಅದು ಕೂಡ ಯಾವುದೇ ಪಾಸ್ವರ್ಡ್ ಇಲ್ಲದೆ, ಸಿಮ್ ಕೂಡ ಚೇಂಜ್ ಮಾಡದೆ ಕೇವಲ ಪೇರಿಂಗ್ ಕೋಡ್ ಮೂಲಕ ಹ್ಯಾಕರ್ಗಳು ಬಳಕೆದಾರರ ವಾಟ್ಸ್ಆಪ್ ಅನ್ನ ಕಂಟ್ರೋಲ್ಗೆ ಪಡಿತಿರೋ ಘಟನೆಗಳು ವರದಿಯಾಗ್ತಿದೆ. ಹಾಗಿದ್ರೆ ಹೇಗೆ ಮಾಡ್ತಾರೆ ಅಂದ್ರೆ, ನಿಮ್ಮ ಪರಿಚಯಸ್ಥರು ಅಥವಾ ನಂಬಿಕಸ್ಥರ ಹೆಸರಲ್ಲೇ ನಿಮ್ಮನ್ನ ಬಲೆಗೆ ಬೀಳಿಸುವ ಪ್ರಯತ್ನಗಳನ್ನ ಮಾಡ್ತಾರೆ. ಹೇಗೆ ಅಂದ್ರೆ, ನಿಮ್ಮ ಕಾಂಟ್ಯಾಕ್ಟ್ಸ್ ಲಿಸ್ಟ್ ನಲ್ಲಿ ಇರುವವರಿಂದಲೇ ಹಾಯ್ ಈ ಫೋಟೋ ನೋಡಿ ಎಂಬ ಮೆಸೇಜ್ ಜೊತೆಗೆ ಒಂದು ಲಿಂಕ್ ಬರುತ್ತೆ. ನೀವು ಕುತೂಹಲದಿಂದ ಅದನ್ನ ಓಪನ್ ಮಾಡಿದ್ರೆ ಫೇಸ್ಬುಕ್ ನಂತಹ ಪೇಜ್ ಓಪನ್ ಆಗುತ್ತೆ. ನಂತರ ಕನ್ಫರ್ಮೇಶನ್ಗೆ ನಿಮ್ಮ ಪರ್ಮಿಷನ್ ಅನ್ನ ಕೇಳುತ್ತೆ. ನೀವೇನಾದ್ರೂ ಫೋಟೋ ನೋಡೋ ಭರದಲ್ಲಿ ಕನ್ಫರ್ಮೇಶನ್ ಮಾಡಿದ್ರೆ ಮುಗಿತು, ಹ್ಯಾಕರ್ಗಳಿಗೆ ನಿಮ್ಮ ವಾಟ್ಸ್ಆಪ್ ಕಂಟ್ರೋಲ್ ಹೋಗುತ್ತೆ. ಹ್ಯಾಕ್ ಮಾಡಿದವರು ನೀವು ನಮೂದಿಸಿದ ಫೋನ್ ನಂಬರ್ ಬಳಸಿ ಪೇರಿಂಗ್ ಕೋಡ್ ಕ್ರಿಯೇಟ್ ಮಾಡಿ ಅದಕ್ಕೆ ಲಿಂಕ್ ಆಗಿರುವ ವಾಟ್ಸ್ಆಪ್ ನ ಕಂಪ್ಲೀಟ್ ಕಂಟ್ರೋಲ್ ಪಡಿತಾರೆ. ಅದನ್ನ ಬಳಸಿಕೊಂಡು ನಿಮಗೆ ಬಂದಿರುವ ಮೆಸೇಜಸ್ಗಳು, ಫೋಟೋಸ್ಗಳು, ವಿಡಿಯೋಸ್ಗಳು, ವಾಯ್ಸ್ ಮೆಸೇಜ್ಗಳನ್ನ ನೋಡಬಹುದು. ಜೊತೆಗೆ ನಿಮ್ಮ ನಂಬರ್ ಇಂದ ಬೇರೆಯವರಿಗೆ ಮೆಸೇಜ್ ಅನ್ನ ಕೂಡ ಕಳಿಸಬಹುದು. ಈ ರೀತಿ ನಿಮ್ಮ ಎಲ್ಲಾ ಡೀಟೇಲ್ಸ್ ಕಳ್ಳರ ಕೈ ಸೇರುತ್ತೆ. ಹಾಗಿದ್ರೆ ಪತ್ತೆ ಮಾಡೋದು ಹೇಗೆ? ನಿಮ್ಮ ವಾಟ್ಸ್ಆಪ್ ನಲ್ಲಿ ರೈಟ್ ಸೈಡ್ ನಲ್ಲಿರುವ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಲಿಂಕ್ ಡಿವೈಸಸ್ ಅನ್ನೋ ಆಪ್ಷನ್ ಇದೆ. ಅದರಲ್ಲಿ ನಿಮ್ಮ ಅಕೌಂಟ್ ಬೇರೆ ಯಾವೆಲ್ಲ ಡಿವೈಸ್ ಜೊತೆಗೆ ಕನೆಕ್ಟ್ ಆಗಿದೆ ಅನ್ನೋದನ್ನ ನೋಡಬಹುದು. ನೀವೇನಾದ್ರೂ ಗೋಸ್ಟ್ ಪೇರಿಂಗ್ ಗೆ ಬಲಿಯಾಗಿದ್ರೆ ಕೂಡಲೇ ಅದನ್ನ ಲಾಗೌಟ್ ಆಗುವ ಮೂಲಕ ಹ್ಯಾಕರ್ಗಳಿಂದ ತಪ್ಪಿಸಿಕೊಳ್ಳಬಹುದು. ಆದ್ರೆ ಸಮಸ್ಯೆಗೆ ಸಿಕ್ಕಿ ಹಾಕೊಂಡ ಮೇಲೆ ಬಚಾವ್ ಆಗೋದಕ್ಕಿಂತ ಮೊದಲೇ ಸೇವ್ ಮಾಡಿಕೊಳ್ಳೋದು ಉತ್ತಮ ಅಲ್ವಾ? ಹಾಗಾಗಿ ಯಾವುದೇ ಅನುಮಾನಾಸ್ಪದ ಮೆಸೇಜ್ ಬಂದ್ರೆ ಅದಕ್ಕೆ ತಕ್ಷಣ ರಿಪ್ಲೈ ಕೊಡಬೇಡಿ ಅಥವಾ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ಗೊತ್ತಿರೋರಿಂದಲೇ ಮೆಸೇಜ್ ಬಂದಿದ್ರು ಕೂಡ ಅದು ಅನುಮಾನಾಸ್ಪದವಾಗಿರ್ಲಿ, ಅವರ ಬಳಿ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ. ವಾಟ್ಸ್ಆಪ್ ಬಿಟ್ಟು ಬೇರೆಲ್ಲೂ ಅದಕ್ಕೆ ಸಂಬಂಧಿಸಿದ ಫೋನ್ ನಂಬರ್ ಆಗಲಿ ಅಥವಾ ಪೇರಿಂಗ್ ಕೋಡ್ ಅನ್ನ ನಮೂದಿಸಬೇಡಿ. ಇನ್ನು ಹೆಚ್ಚುವರಿ ರಕ್ಷಣೆಗಾಗಿ 2 ಸ್ಟೆಪ್ ವೆರಿಫಿಕೇಶನ್ ಆಪ್ಷನ್ ಅನ್ನ ಆನ್ ಮಾಡ್ಕೊಳ್ಳಿ. ಈ ರೀತಿ ಇಂತಹ ಕಳ್ಳರಿಂದ ಜಾಗರೂಕರಾಗಿರಿ ಎಂದು ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಭಾರತೀಯ ಸೈಬರ್ ಭದ್ರತಾ ಸಂಸ್ಥೆ CERT ಹೇಳಿದೆ. ಆದ್ರೆ ಈ ಬಗ್ಗೆ ವಾಟ್ಸ್ಆಪ್ ಈವರೆಗೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ.